ನಮಸ್ಕಾರ, ಎಲ್ಲರಿಗೂ ಶುಭ ದಿನ. ದಶಮ ಸಂಭ್ರಮದ ಆವಿಷ್ಕಾರ ಯೋಗ ಆಯೋಜಿಸಿರುವಂತಹ ಯೋಗಾರೋಗ್ಯ ಜ್ಞಾನಾಮೃತ ಕಾರ್ಯಕ್ರಮದ 3ನೇ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರಿಗೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದ ಅತಿಥಿಯನ್ನು ಪರಿಚಯಿಸಲು ನಾನು ಬಹಳ ಸಂತೋಷ ಪಡ್ತಾ ಇದ್ದೀನಿ. ಡಾಕ್ಟರ್ ಕೆ ಉದಯಕುಮಾರ್ ಇವತ್ತಿನ ಅತಿಥಿಗಳು. ಯೋಗ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿಯನ್ನು 2005ರಲ್ಲಿ ಪೂರೈಸಿಕೊಂಡು ಯೋಗ ಚಿಕಿತ್ಸೆಯಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಯೋಗ ವಿಜ್ಞಾನ ವಿಭಾಗದಿಂದ ಯೋಗ ಚಿಕಿತ್ಸೆಯಲ್ಲಿ PhD ಅಧ್ಯಯನವನ್ನು 2012ರಲ್ಲಿ ಡಾಕ್ಟರ್ ಕೆ ಕೃಷ್ಣ ಭಟ್ ಸರ್ ಅವರ ಮಾರ್ಗದರ್ಶನದಲ್ಲಿ PhD ಅಧ್ಯಯನವನ್ನು ಪೂರೈಸಿ PhDಯನ್ನು ಪದವಿಯನ್ನು ಪಡೆದಿರುವಂತಹ ಡಾಕ್ಟರ್ ಕೆ ಉದಯಕುಮಾರ್ ಸರ್ ಅವರು ಪ್ರಸ್ತುತ ಮಂಗಳೂರು ವಿಶ್ವವಿದ್ಯಾನಿಲಯದ ಮಾನವ ಪ್ರಜ್ಞೆ ಮತ್ತು ಯೋಗ ವಿಜ್ಞಾನ ವಿಭಾಗದಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುವುದರೊಟ್ಟಿಗೆ ಯೋಗ ಥೆರಪಿ ಕನ್ಸಲ್ಟೆಂಟ್ ಆಗಿ ತಮ್ಮದೇ ಯೋಗ ಕೇಂದ್ರವನ್ನು ಪುತ್ತೂರು ನಡೆಸ್ತಾ ಇದ್ದಾರೆ. ಯೋಗಾರೋಗ್ಯ ಯೋಗ ಚಿಕಿತ್ಸಾ ಕೇಂದ್ರ ಪುತ್ತೂರಿನಲ್ಲಿ ತಮ್ಮದೇ ಯೋಗ ಚಿಕಿತ್ಸಾ ಕೇಂದ್ರವನ್ನು ಸಹ ನಡೆಸ್ತಾ ಇದ್ದಾರೆ. ಅವರು ಇವತ್ತಿನ ಕಾರ್ಯಕ್ರಮದ ಅತಿಥಿಯಾಗಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಎಲ್ಲ V4 ನ್ಯೂಸ್ನ ವೀಕ್ಷಕರ ಪರವಾಗಿ ಮತ್ತು ಆವಿಷ್ಕಾರ ಯೋಗದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ ಸರ್. ನಮಸ್ಕಾರ. ಅತಿಥಿಗಳಲ್ಲಿ ಇವತ್ತಿನ ವಿಷಯದಲ್ಲಿ ಮಾತನಾಡುವ ವಿಷಯವನ್ನು ನಿನ್ನೆ ಹಂಚಿಕೊಂಡಿದ್ದೀನಿ. ಶ್ವಾಸಕೋಶದ ಆರೋಗ್ಯ ಮತ್ತು ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ಯೋಗಾಭ್ಯಾಸದ ಚಿಕಿತ್ಸಾತ್ಮಕ ಯೋಗಾಭ್ಯಾಸದ ಬಗ್ಗೆ ಇವತ್ತು ವೈಜ್ಞಾನಿಕವಾದಂತಹ ವಿಶ್ಲೇಷಣೆಯನ್ನು ಅತಿಥಿಗಳು ನಮ್ಮೊಟ್ಟಿಗೆ ಮಾಡಲಿಕ್ಕಿದ್ದಾರೆ. ಮುಂದಿನ ಅವಧಿಯನ್ನು ನಾನು ಡಾಕ್ಟರ್ ಕೆ ಉದಯಕುಮಾರ್ ಸರ್ ಇವರಿಗೆ ಹಸ್ತಾಂತರಿಸ್ತಾ ಇದ್ದೀನಿ. ಸರ್, ಎಲ್ಲರಿಗೂ ನಮಸ್ಕಾರ. ಶ್ವಾಸಕೋಶದ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ, ಶ್ವಾಸಕೋಶದ ಆರೋಗ್ಯವನ್ನು ಉತ್ತಮಪಡಿಸಲಿಕ್ಕೆ, ಶ್ವಾಸಕೋಶದ ಆರೋಗ್ಯ ಸಮಸ್ಯೆಗಳು ಬಾರದಂತೆ ತಡೆಗಟ್ಟಲಿಕ್ಕೆ ಮತ್ತು ಬಂದಂತಹ ಆರೋಗ್ಯ ಸಮಸ್ಯೆಗಳನ್ನು ಹೋಗಲಾಡಿಸಲಿಕ್ಕೆ ಯೋಗ ಹೇಗೆ ಸಹಕಾರಿ ಅನ್ನೋದನ್ನು ವೈಜ್ಞಾನಿಕ ತಳಹದಿಯಲ್ಲಿ ಕೆಲವೊಂದು ವಿಷಯಗಳನ್ನು ನಾವಿಂದಿಲ್ಲಿ ಚರ್ಚಿಸಲಿಕ್ಕಿದ್ದೇವೆ. ವಾತಾವರಣದಿಂದ ಮೂಗಿನ ಮೂಲಕ ಶ್ವಾಸಕೋಶವನ್ನು ಪ್ರವೇಶಿಸಿದಂತಹ ವಾಯುವಿನಲ್ಲಿರುವಂತಹ ಆಕ್ಸಿಜನನ್ನು ಉಪಯೋಗಿಸಿಕೊಂಡು ನಂತರ ಕಾರ್ಬನ್ ಡೈಆಕ್ಸೈಡನ್ನು ವಾಯುವಿನೊಂದಿಗೆ ಹೊರಹಾಕುವಂತಹ ಉಸಿರಾಟ ಪ್ರಕ್ರಿಯೆ ನಮಗೆಲ್ಲರಿಗೂ ತಿಳಿದೇ ಇದೆ. ಈ ಪ್ರಕ್ರಿಯೆಯಲ್ಲಿ ನಮ್ಮ ಜೀವನ ಶೈಲಿ, ಆಹಾರ ಪದ್ಧತಿ, ಕಲುಷಿತ ವಾತಾವರಣ, ಮಾನಸಿಕ ಒತ್ತಡ ಇದೇ ಮೊದಲಾದ ಕಾರಣಗಳಿಂದಾಗಿ ತೊಂದರೆಗಳಾಗ್ಬೋದು. ಸಾಮಾನ್ಯ ನೆಗಡಿಯಿಂದ ಪ್ರಾರಂಭಿಸಿ ಲಂಗ್ ಕ್ಯಾನ್ಸರಿನ ತನಕ ನಮ್ಮ ಶ್ವಾಸಕೋಶವನ್ನು ಅಥವಾ ಉಸಿರಾಟ ಪ್ರಕ್ರಿಯೆಯನ್ನು ಬಾಧಿಸಬಹುದಾದಂತಹ ಕೆಲವೊಂದು ಆರೋಗ್ಯ ಸಮಸ್ಯೆಗಳನ್ನು ನಾನು ಪಟ್ಟಿ ಮಾಡಿದ್ದೇನೆ. ಎಸ್ ಸರ್. ಅದರ ಬಗ್ಗೆ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಾರಾಯಣ ಹೆಲ್ತ್, ನಾರಾಯಣ ಹೃದಯಾಲಯ ಬೆಂಗಳೂರು ಅವರ ವೆಬ್ಸೈಟಲ್ಲಿ ನನಗೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಸಿಕ್ಕಿದೆ, ಅದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಬಯಸ್ತೇನೆ. ಒಂದು ಅಂದಾಜಿನ ಪ್ರಕಾರ ವಿಶ್ವದಾದ್ಯಂತ ಇಂದು ಒಂದು 235 ಮಿಲಿಯಕ್ಕೂ ಹೆಚ್ಚು ಜನಗಳು ಅಸ್ತಮಾ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. 200 ಮಿಲಿಯಕ್ಕೂ ಹೆಚ್ಚು ಜನರಿಗೆ COPD, ಕ್ರಾನಿಕ್ ಆಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸಸ್ ಇದೆ. ಒಂದು 5ರಿಂದ 6% ಪಾಪ್ಯುಲೇಷನಿಗೆ, ಅಂದರೆ ಒಂದು 100 ಮಿಲಿಯದಿಂದಲೂ ಹೆಚ್ಚು ಜನರಿಗೆ ಸ್ಲೀಪ್ ಡಿಸಾರ್ಡರ್ಡ್ ಬ್ರೀದಿಂಗ್, ಅಂದರೆ ನಿದ್ದೆಯಲ್ಲಿ ಬ್ರೀದಿಂಗ್ ಮಧ್ಯದಲ್ಲಿ ಸ್ಟಾಪ್ ಆಗುವಂತಹ ಕಾಯಿಲೆ ಇದೆ. 1 ಮಿಲಿಯಕ್ಕೂ ಹೆಚ್ಚು ಜನರಿಗೆ ಪಲ್ಮನರಿ ಹೈಪರ್ಟೆನ್ಷನ್ ಇದೆ. ಹಾಗೆ 9.6 ಮಿಲಿಯನ್ ಜನರಿಗೆ ಪ್ರತಿ ವರ್ಷ ಟ್ಯೂಬರ್ಕ್ಯುಲೋಸಿಸ್ TB ಬರ್ತಾ ಇದೆ.
50 ಮಿಲಿಯಕ್ಕೂ ಹೆಚ್ಚು ಜನರುಗಳು ಆಕ್ಯುಪೇಷನಲ್ ಲಂಗ್ ಡಿಸೀಸಿಂದ ಸಫರ್ ಆಗ್ತಾ ಇದ್ದಾರೆ. ಟೋಟಲ್ ಆಗಿ 1 ಬಿಲಿಯಕ್ಕೂ ಹೆಚ್ಚು ಜನರು ಕ್ರಾನಿಕ್ ರೆಸ್ಪಿರೇಟರಿ ಪ್ರಾಬ್ಲಮ್ನಿಂದ ಬಳಲ್ತಾ ಇದ್ದಾರೆ. 2 ಬಿಲಿಯನ್ಗಿಂತಲೂ ಹೆಚ್ಚು ಜನ ವಾತಾವರಣದ ಪೊಲ್ಯೂಷನ್ ಹಾಗೂ ಬಯೋಮಾಸ್ ಫ್ಯೂಯಲ್ ಕನ್ಸಂಪ್ಷನ್ಗೆ ಎಕ್ಸ್ಪೋಸ್ ಆಗ್ತಾ ಇದ್ದಾರೆ. 1 ಬಿಲಿಯಕ್ಕೂ ಹೆಚ್ಚು ಜನರು ಔಟ್ಡೋರ್ ಏರ್ ಪೊಲ್ಯೂಷನ್, ಸ್ಮೋಕ್ ಇತ್ಯಾದಿಗಳಿಂದ ತೊಂದರೆ ಅನುಭವಿಸ್ತಾ ಇದ್ದಾರೆ. 1 ಬಿಲಿಯನ್ಗಿಂತಲೂ ಹೆಚ್ಚು ಜನಗಳು ಟೊಬ್ಯಾಕೊ ಸ್ಮೋಕಿಂದ ಸಫರ್ ಆಗ್ತಾ ಇದ್ದಾರೆ. ಪ್ರತಿ ವರ್ಷ ಕಡಿಮೆ ಪಕ್ಷದಲ್ಲಿ 3 ಮಿಲಿಯದಿಂದ 4 ಮಿಲಿಯಕ್ಕೂ ಹೆಚ್ಚು ಜನರು ಪ್ರಿಮೆಚೂರ್ ಆಗಿ ಕ್ರಾನಿಕ್ ರೆಸ್ಪಿರೇಟರಿ ಪ್ರಾಬ್ಲಮಿಂದ ಸಾಯ್ತಾ ಇದ್ದಾರೆ. ಓಕೆ. ನಮ್ಮ ಶ್ವಾಸಕೋಶದ ಆರೋಗ್ಯವನ್ನು ನಾವು ಗಮನಿಸಿದರೆ ಅದರ ರೋಗ ನಿರೋಧಕ ಶಕ್ತಿ ಎನ್ನುವಂಥದ್ದು ನಮ್ಮನ್ನು ಎಲ್ಲ ರೀತಿಯಾದಂತಹ ಉಸಿರಾಟ ತೊಂದರೆಗಳಿಂದ ರಕ್ಷಿಸ್ತದೆ. ಆದ್ದರಿಂದ ಯೋಗದ ಅಭ್ಯಾಸಕ್ಕೆ ಬರುವಾಗ ನಾವು ಉಸಿರಾಟದ ಪ್ರಕ್ರಿಯೆಗೆ ಬಹಳಷ್ಟು ಇಂಪಾರ್ಟೆಂಟ್ ಕೊಡ್ತೇವೆ. ಹೌದು. ಅದು ಆಸನದ ಅಭ್ಯಾಸ ಇರ್ಬೋದು, ಪ್ರಾಣಾಯಾಮದ ಅಭ್ಯಾಸ ಇರ್ಬೋದು, ಅಥವಾ ಇತರ ಯಾವುದೇ ಅಭ್ಯಾಸಗಳಿರ್ಬೋದು. ಖಂಡಿತ. ಆದ್ದರಿಂದ ಯಾವುದೇ ಯೋಗದ ಅಭ್ಯಾಸ ಮಾಡಿದರೂ ಅದರಿಂದ ನಮ್ಮ ಶರೀರದ ಮೇಲೆ, ಶರೀರದ ಉಸಿರಾಟ ಪ್ರಕ್ರಿಯೆಯ ಮೇಲೆ ಪೂರಕವಾದಂತಹ ಪರಿಣಾಮ ಆಗ್ತದೆ. ಹೌದು. ಕೆಲವೊಂದು ಅಭ್ಯಾಸಗಳು ಸ್ವಲ್ಪ ಹೆಚ್ಚು ಪ್ರಯೋಜನ ಆಗ್ಬೋದು. ಈಗ ಯೋಗದ ಅಭ್ಯಾಸಕ್ಕೆ ಬರುವಾಗ ಮಹರ್ಷಿ ಪತಂಜಲಿಯವರು ಹೇಳ್ತಾರೆ, ಯೋಗವನ್ನು ಅನುಷ್ಠಾನ ಮಾಡಬೇಕು ಅಂತೇಳಿ. ಅದರಲ್ಲಿ ನಮ್ಮ ಜೀವನ ಶೈಲಿಯೂ ಇದೆ. ಸರಿಯಾದ ಜೀವನ ಶೈಲಿಯೊಂದಿಗೆ ಆಹಾರ ಪದ್ಧತಿ, ನಿದ್ದೆ ಹಾಗೂ ಉಸಿರಾಟ ಕ್ರಮದೊಂದಿಗೆ ಮಾಡುವಂತಹ ಆಸನಾಭ್ಯಾಸಗಳು, ಉಸಿರಾಟವನ್ನು ನಿಯಂತ್ರಿಸುವಂತಹ ಪ್ರಾಣಾಯಾಮದ ಅಭ್ಯಾಸಗಳು, ಬಂಧ ಮುದ್ರೆಗಳು, ಮನಸ್ಸನ್ನು ಕೇಂದ್ರೀಕರಿಸುವಂತಹ ಧ್ಯಾನ ಕ್ರಮಗಳು, ಇವುಗಳೆಲ್ಲವುಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿದರೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದರೊಂದಿಗೆ ಯಾವುದೇ ರೀತಿಯಾದಂತಹ ಉಸಿರಾಟ ಸಂಬಂಧಿ ತೊಂದರೆಗಳು ಬರದಂತೆ ನಮ್ಮನ್ನು ರಕ್ಷಿಸ್ಬೋದು. ಅದನ್ನೇ ಮಹರ್ಷಿ ಪತಂಜಲಿಯವರು ಹೇಯಂ ದುಃಖಂ ಅನಾಗತಂ ಅಂತ ಹೇಳಿದ್ದಾರೆ. ಅಂದರೆ ಭವಿಷ್ಯತ್ತಿನಲ್ಲಿ ಬರ್ಬೋದಂತ ದುಃಖವನ್ನು ಹೌದು ದೂರ ಮಾಡಬಹುದು. ಹೌದು. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಹೌದು. ಇನ್ನು ನಮಗೆ ಉಸಿರಾಟ ಸಂಬಂಧಿ ತೊಂದರೆಗಳು ಅಥವಾ ಶ್ವಾಸಕೋಶ ಸಂಬಂಧಿ ತೊಂದರೆಗಳು ಬಂದಿದೆ ಅಂತ ಹೇಳಿದರೆ ಅದಕ್ಕೆ ಯೋಗ ಚಿಕಿತ್ಸೆಯನ್ನು ಕೊಡುವಾಗ ಅದರ ಮೂಲ ಕಾರಣವನ್ನು ನಾವು ಹುಡುಕಬೇಕಾಗ್ತದೆ. ಅದರ ಕಾರಣವನ್ನು ನೋಡಿ ಅದರ ಸಿವಿಯಾರಿಟಿ ಎಷ್ಟು ಅದು ಡೆವಲಪ್ ಆಗಿದೆ ಎನ್ನುವುದನ್ನು ಗಮನಿಸಿ ಅವರವರ ಶರೀರ ಪ್ರಕೃತಿಗೆ ಅನುಗುಣವಾಗಿ ಯೋಗದ ಅಭ್ಯಾಸಗಳನ್ನು ಹೇಳಿಕೊಡ್ಬೇಕಾಗ್ತದೆ. ಹೌದು. ಇದರಲ್ಲಿ ಕೆಲವೊಂದು ಅಭ್ಯಾಸಗಳು ನನ್ನ ಬಗ್ಗೆ ನಾನು ಈಗ ಇಲ್ಲಿ ಡಿಸ್ಕಸ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ವೀಕ್ಷಕರೇ ಗಮನಿಸಿ, ನಿಮ್ಮ ಟಿ ವಿಯ ಡಿಸ್ಪ್ಲೇಯಲ್ಲಿ ಅಥವಾ ನೀವು ನೋಡ್ತಿರುವಂತಹ ವಿಡಿಯೋದಲ್ಲಿ ಆಯ್ದಂತಹ ಯೋಗಾಭ್ಯಾಸದ ಚಿತ್ರಗಳು ಬರ್ತಾ ಇದೆ. ಅದರ ಬಗ್ಗೆ ಯಾಕೆ ಅದನ್ನು ಮಾಡಬೇಕು ಅನ್ನುವಂತಹ ವಿಮರ್ಶೆನೂ ಈಗ ನಾವು ಮಾಡಲಿಕ್ಕಿದ್ದೀವಿ. ಉದಾಹರಣೆಗೆ ಅಲ್ಲಿ ನಿಮಗೆ ಸಿಂಹಾಸನ ಕಾಣಿಸ್ಬೋದು, ಬೇರೆ ಬೇರೆ ಯೋಗಾಸನಗಳು ವಿನ್ಯಾಸಗಳ ಫೋಟೋಗಳು ಕಾಣಿಸ್ತಾ ಇದೆ, ಪ್ರಾಣಾಯಾಮದ ಫೋಟೋಗಳು ಕಾಣಿಸ್ತಾ ಇದೆ. ಅದು ಯಾಕೆ ಮಾಡಬೇಕು? ವಿಶೇಷವಾಗಿ ಶ್ವಾಸಕೋಶದ ಸಮಸ್ಯೆ ಇರುವವರು ಶ್ವಾಸಕೋಶದ ಸಮಸ್ಯೆಗೆ ಬರಬಹುದು ಅನ್ನುವಂಥ, ಅಂದರೆ ಫಾರ್ ಎಕ್ಸಾಂಪಲ್ ಆಸ್ಮಾ ಕಾಯಿಲೆ ಹೆರಿಡೆಕ್ಟ್ರಿಯಾಗಿ ಬರುವಂಥ ಚಾನ್ಸಸ್ ಇರ್ತದೆ. ಚಿಕ್ಕ ಮಕ್ಕಳಿಂದಲೂ ಇರ್ಬೋದು, ಯುವಕರ ಹತ್ರನೂ ಇರ್ಬೋದು, ಹಿರಿಯರಿಗೂ ಬರ್ಬೋದು. ಅದು ಅಂಥ ಸಂದರ್ಭದಲ್ಲಿ ನಿಮಗೆ ಆ ಸಮಸ್ಯೆಗೆ ಪರಿಹಾರಾತ್ಮಕವಾಗಿ ಯಾವ ಅಭ್ಯಾಸ ಮಾಡಬೇಕು? ಪ್ರಸ್ತುತ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರು ನಿರೀಕ್ಷೆ ಮಾಡುವಂಥದ್ದು ನನ್ನ ಶ್ವಾಸಕೋಶ ಆರೋಗ್ಯವಾಗಿರಬೇಕು, ಪಲ್ಮನರಿ ಲಂಗ್ಸ್ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರೆ ನನ್ನ ಹತ್ರ ರೋಗ ನಿರೋಧಕ ಶಕ್ತಿನೇ ಚೆನ್ನಾಗಿರ್ತದೆ, ಮಾನಸಿಕವಾಗಿ ನನಗೆ ಒಂದು ರೀತಿಯ ಸ್ಥಿರತೆ ಬರ್ತದೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತು. ಯಾಕೆಂದರೆ ನಿನ್ನೆಯ ಅತಿಥಿ ಹೇಳಿದ್ದಾರೆ,
ಹಾಗಾದರೆ ಯಾವುದೆಲ್ಲ ಪೂರಕವಾದ ಯೋಗಾಭ್ಯಾಸಗಳು ಅನ್ನುವಂಥದ್ದನ್ನು ಈಗ ನಮ್ಮೊಟ್ಟಿಗೆ ಡಾಕ್ಟರ್ ಉದಯ್ ಕುಮಾರ್ ಅವರು ವಿಮರ್ಶೆ ಮಾಡಲಿಕ್ಕಿದ್ದಾರೆ ಸರ್. ಎಸ್ ಸರ್, ನೀವು ಆಯ್ಕೆ ಮಾಡಿದ ಯೋಗಾಭ್ಯಾಸದ ವಿಶೇಷತೆಯನ್ನು ಒಂದಷ್ಟು ವಿವರಿಸಿ. ಇದರಲ್ಲಿ ಜಲನೇತಿ ಅಂತೇಳಿ ಒಂದು ಯೋಗದ ಶುದ್ಧಿ ಕ್ರಿಯೆ. ಎಸ್. ಅದರಲ್ಲಿ ಕುದಿಸಿ ತಣಿಸಿದಂತಹ ಉಪ್ಪು ನೀರನ್ನು ಒಂದು ಮೂಗಿನಿಂದ ಹಾಯಿಸಿ ಮತ್ತೊಂದು ಮೂಗಲ್ಲಿ ಬಿಡುವಂಥದ್ದು. ಇದು ಮೂಗಿನಲ್ಲಿರುವಂತಹ ನೆಗಡಿ ಇರ್ಬೋದು, ಬೇರೆ ರೀತಿಯಾದಂತಹ ಕಲ್ಮಶಗಳನ್ನು ಹೊರಗೆ ಹಾಕ್ತದೆ. ಅದರೊಂದಿಗೆ ನಮ್ಮ ಸೈನಸ್ಸಲ್ಲಿ, ಸೈನಸ್ ಅಂದರೆ ನಮ್ಮ ತಲೆಬುರುಡೆಯ ಒಳಗಿರುವಂತಹ ಖಾಲಿ ಸ್ಥಳಗಳು, ಹೌದು, ಮೂಗಿನ ಹೊಳ್ಳೆಯ ಎಂಡಲ್ಲಿ ಹೌದು, ನಮಗೆ ಶೀತ ಅಥವಾ ಬೇರೆ ಉಸಿರಾಟ ಸಂಬಂಧಿ ತೊಂದರೆಗಳಿದ್ದರೆ ನಮಗೆ ಸ್ವಲ್ಪ ತಲೆ ಭಾರ ಆದಂಥ ಅನುಭವ ಆಗ್ತದೆ, ತಲೆ ನೋವು ಬರ್ಬೋದು, ಸೈನೋಸೈಟಿಸ್ ಹೆಡ್ಡೇಕ್ ಅಂತ ಕರಿತೇವೆ. ಅಂದರೆ ಇಲ್ಲಿ ಈ ಶ್ಲೇಷ್ಮ ಅಂತ ಕರಿತೇವಲ್ಲ, ಅದು ಶೇಖರಣೆ ಆಗಿರ್ತದೆ. ಈ ಜಲನೇತಿ ಮಾಡುವುದರಿಂದ ಏನಾಗ್ತದೆ ಅಂತ ಹೇಳಿದರೆ, ಈ ಶ್ಲೇಷ್ಮದ ಸಾಂದ್ರತೆ, ಈ ಸೆಲೈನ್ ವಾಟರ್ ಏನು ಉಪ್ಪು ನೀರು ಇದೇನಿದೆ ಅದು ಮೂಗಿನ ಮೂಲಕ ಪಾಸ್ ಆಗ್ತದೆ, ಅದಕ್ಕೆ ಕಂಪೇರ್ ಮಾಡಿದರೆ ಹೆಚ್ಚಿರ್ತದೆ. ಆದುದರಿಂದ ಹೆಚ್ಚು ಸಾಂದ್ರತೆ ಇರುವಲ್ಲಿಂದ ಕಡಿಮೆ ಸಾಂದ್ರತೆ ಇರುವಲ್ಲಿಗೆ ಇದು ಶ್ಲೇಷ್ಮ ಮೂವ್ ಆಗ್ತದೆ, ಅಂದ್ರೆ ಹೊರಗೆ ಬರ್ತದೆ. ಹೌದು, ವೈಜ್ಞಾನಿಕವಾಗಿ ಅದಕ್ಕೆ ಆಸ್ಮೋಸಿಸ್ ಅಂತ ಕರೀತೇವೆ. ವೀಕ್ಷಕರೇ, ಜಲನೇತಿ ಅನ್ನುವಂಥ ಅಭ್ಯಾಸ ವಿಡಿಯೋದಲ್ಲಿ ನಿಮಗೆ ಫೋಟೋದಲ್ಲಿ ಕಾಣಿಸ್ತದೆ. ಅದರ ವಿಡಿಯೋದು ಸಹ ನಮ್ಮಲ್ಲಿ ನಮ್ಮ ಆವಿಷ್ಕಾರ ಯೋಗದ ಯೂಟ್ಯೂಬಲ್ಲಿ ಲಭ್ಯ ಇದೆ. ಅದರ ಅಭ್ಯಾಸ ಮಾಡಿದರೆ ನಮಗೆ ಆ ಸೈನಸ್ ಮತ್ತು ತಲೆನೋವಿಗೆ ಸಂಬಂಧಪಟ್ಟ ಸಮಸ್ಯೆಗೆ ನೇರ ಪರಿಹಾರ ಸಿಗ್ತದೆ, ಮತ್ತು ಉಸಿರಾಟದ ಫ್ಲೋ, ಉಸಿರಿನ ಹರಿವು ಚೆನ್ನಾಗಾಗಲಿಕ್ಕೆ ಅದು ಪೂರಕ ಆಗುತ್ತೆ ಅನ್ನುವಂಥದ್ದನ್ನು ವಿವರಿಸ್ತಿದ್ದಾರೆ. ಮುಂದಿನ ದಿವಸದಲ್ಲಿ ಪ್ರತಿಯೊಬ್ಬರ ಅಭ್ಯಾಸ ಮಾಡಿ, ಅದು ಕಾಯಿಲೆ ಬಂದ ನಂತರ ಮಾಡಬೇಕಾದ ಅಭ್ಯಾಸ ಅಲ್ಲ, ನಿತ್ಯ ಅಶುದ್ಧಿಗಳನ್ನು ಹೊರಹಾಕುವಂತಹ ಒಂದು ಅಭ್ಯಾಸ. ವಾರದಲ್ಲಿ ಒಂದು ಸಾರಿ ಆದರೂ ಜಲನೇತಿಯನ್ನು ಮಾಡಿ ಅನ್ನುವಂಥದ್ದು ಅದರ ಉದ್ದೇಶ. ಹೌದು, ಈಗ ಡೆವಲಪ್ ಆದಂಥ ಸೈನೋಸೈಟಿಸ್ ಕೇಸ್ಗಳಿದ್ದರೆ ಅದಕ್ಕೆ ಸೆಪ್ಟೋಪ್ಲಾಸ್ಟಿ ಅಂತ ಸರ್ಜರಿ ಮಾಡ್ತಾರೆ. ಅದು ಯಾವುದು ಇಲ್ಲದೆ ಸರಿಯಾದ ಜಲನೇತಿಯೊಂದಿಗೆ ಕೆಲವೊಂದು ಅಭ್ಯಾಸಗಳನ್ನು ಮಾಡಿದರೆ ಕೆಲವೇ ಸಮಯದಲ್ಲಿ ಸೈನೋಸೈಟಿಸಿನಿಂದ ಪೂರ್ತಿಯಾದಂತಹ ನಿವಾರಣೆಯನ್ನು ನಾವು ಕಾಣಬಹುದು. ಮತ್ತೊಂದು ಅಭ್ಯಾಸ ಸೂತ್ರನೇತಿ ಅಂತೇಳಿ. ಅದರಲ್ಲಿ ಸೂತ್ರವನ್ನು ಸರಿಯಾದ ರೀತಿಯಲ್ಲಿ ತಯಾರಿಸಿ ಮೂಗಿನಲ್ಲಿ ಹಾಕಿ ಬಾಯಿಯಲ್ಲಿ ತೆಗೆಯುವಂಥದ್ದು. ಇದರಿಂದ ಮೂಗಿನಲ್ಲಿರುವಂತಹ ಅಡೆತಡೆಗಳು, ಪಾಲಿಪ್ ಇರ್ಬೋದು, ಚಿಕ್ಕ ಚಿಕ್ಕದು, ಟ್ಯೂಮರ್ ಅಲ್ಲ, ಪಾಲಿಪ್, ಹೌದು, ಅಥವಾ ಮೂಗಿನ DNS ಇರ್ಬೋದು, ಡಿವಿಯೇಷನ್ ಇರ್ಬೋದು, ಅದನ್ನು ಹೋಗಲಾಡಿಸುವುದರೊಂದಿಗೆ ಹಠಯೋಗದ ಪ್ರಕಾರ ಹೇಳುವುದಾದರೆ ನಮ್ಮ ಕುತ್ತಿಗೆಯಿಂದ ಮೇಲೆ ಉಸಿರಾಟಕ್ಕೆ ಸಂಬಂಧಪಟ್ಟಂತೆ ಮತ್ತು ಎಲ್ಲ ಆರೋಗ್ಯ ಸಮಸ್ಯೆಗಳನ್ನು ಹೋಗಲಾಡಿಸಲಿಕ್ಕೆ ಇದು ಪ್ರಯೋಜನ ಆಗ್ತದೆ. ಸೂತ್ರನೇತಿ ತಜ್ಞರಿಂದ ಮಾರ್ಗದರ್ಶನ ಪಡ್ಕೊಂಡೇ ಇದನ್ನು ಅಭ್ಯಾಸ ಮಾಡಬೇಕು. ನೇರವಾಗಿ ಯಾರು ವಿಡಿಯೋ ನೋಡಿಯೋ ಪುಸ್ತಕ ನೋಡಿಯೋ ಮಾಡುವಂತಹ ಪ್ರಯತ್ನ ಮಾಡಬೇಡಿ. ಆದರೆ ಸೂತ್ರನೇತಿ ಸಹ ನಮ್ಮ ಶ್ವಾಸೋಚ್ಛ್ವಾಸಕ್ಕೆ ಪೂರಕವಾಗುವಂತಹ ಒಂದು ಅಭ್ಯಾಸ. ವೀಕ್ಷಕರೇ, ನಾವು ಇನ್ನು ಮುಂದಕ್ಕೆ ಯೋಗಾಭ್ಯಾಸದ ಬಾಕಿ ವಿಷಯದ ಬಗ್ಗೆ ನಾವು ಮಾತನಾಡಲಿಕ್ಕಿದ್ದೀವಿ. ಅದರ ಮಧ್ಯದಲ್ಲಿ ಚಿಕ್ಕದೊಂದು ವಿರಾಮವನ್ನು ತಗೊಳ್ತಾ ಇದ್ದೀವಿ. ಒಂದು ಸಣ್ಣ ವಿರಾಮ. ನಮಸ್ಕಾರ ವೀಕ್ಷಕರೇ, ನಾನು ಆಗಲೇ ಹೇಳಿದ ರೀತಿಯಲ್ಲಿ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರು ಶ್ವಾಸಕೋಶದ ಆರೋಗ್ಯದ ಬಗ್ಗೆ ನಾವು ಜಾಗೃತಿ ವಹಿಸ್ತಾ ಇದ್ದೀವಿ. ಅದರ ಬಗ್ಗೆ ವಿಶೇಷವಾದ ಕಾಳಜಿನ ವಹಿಸ್ತಾ ಇದ್ದೀವಿ. ಅದರಲ್ಲಿ ತೊಂದರೆ ಆಗಿದ್ದರೆ ಸರಿ ಮಾಡಿಕೊಳ್ಳುವಂಥ ದಾರಿಯನ್ನು ಹುಡುಕ್ತಾ ಇದ್ದೀವಿ. ಯೋಗಾಭ್ಯಾಸ ಪರಿಣಾಮಕಾರಿಯಾಗಿ ಅದು ನಮಗೆ ಪ್ರಯೋಜನ ಬರ್ತಾ ಇದೆ ಅನ್ನೋದಕ್ಕೆ ಬೇಕಾದಷ್ಟು ವೈಜ್ಞಾನಿಕ ಸಂಶೋಧನೆಗಳು ನಡೀತಾ ಇದೆ. ಅದಕ್ಕೆ ಪೂರಕವಾದ ಅಭ್ಯಾಸಗಳು ಯಾವುದು ಅನ್ನೋದರ ಬಗ್ಗೆ ಇನ್ನಷ್ಟು ನಾವು ವಿಮರ್ಶೆ ಮಾಡುವ. ಈಗ ಅತಿಥಿಗಳು ಇನ್ನಷ್ಟು ಯೋಗಾಭ್ಯಾಸದ ಬಗ್ಗೆ ಮತ್ತು ಚಿಕಿತ್ಸಾತ್ಮಕ ಪರಿಹಾರದ ಕೆಲವು ಸಂಶೋಧನೆ ಬಗ್ಗೆ ನಮ್ಮೊಟ್ಟಿಗೆ ಹಂಚಿಕೊಳ್ಳಲಿಕ್ಕಿದ್ದಾರೆ. ಸರ್, ಮತ್ತು ಕಪಾಲಭಾತಿ ಕ್ರಿಯಾ. ಕಪಾಲಭಾತಿ, ಕಪಾಲ ಅಂದರೆ ಸ್ಕಲ್ ಏರಿಯಾ ಅಂತೇಳಿ, ತಲೆಬುರುಡೆ. ಹೌದು, ಇದರಲ್ಲಿ ನಮ್ಮ ತಲೆಬುರುಡೆಯಲ್ಲಿ ಅಂದರೆ ಸೈನಸ್ಸನ್ನು ಕ್ಲೀನ್ ಮಾಡುವುದರೊಂದಿಗೆ ಅಂದರೆ ನಾವು ಇದರಲ್ಲಿ ವೇಗವಾಗಿ ಶ್ವಾಸವನ್ನು ತೆಗೆದುಕೊಂಡು ವೇಗವಾಗಿ ಬಿಡ್ತೇವೆ. ಅಂದರೆ ಲಂಗ್ಸಿಗೆ ಬಹಳಷ್ಟು ವೇಗವಾಗಿ ಫ್ರೆಶ್ ಏರ್ ರೀಚ್ ಆಗ್ತದೆ. ಆದ್ದರಿಂದ ಲಂಗ್ ಕೆಪಾಸಿಟಿಯನ್ನು ಹೆಚ್ಚು ಮಾಡಲಿಕ್ಕೂ ಸಹ ಇದು ಪ್ರಯೋಜನ ಆಗ್ತದೆ. ಅದರಿಂದ ಉಸಿರಾಟ ಪ್ರಕ್ರಿಯೆಯಲ್ಲಿರುವಂತಹ ಎಲ್ಲ ತೊಂದರೆಗಳನ್ನು ಹೋಗಲಾಡಿಸಲಿಕ್ಕೆ ಇದು ಪೂರಕವಾಗಿರ್ತದೆ.
ಮತ್ತು ಆಸನದ ಅಭ್ಯಾಸಕ್ಕೆ ಬರುವುದಾದರೆ ಎಸ್, ಈಗ 3 ನಾವು ಮಾತಾಡಿದ್ದು ಕ್ರಿಯೆಗಳು, ಶುದ್ಧಿ ಕ್ರಿಯೆಗಳು. ಶುದ್ಧಿ ಕ್ರಿಯೆಗಳು. ಎಸ್, ಆಸನದಲ್ಲಿ ಸಿಂಹಾಸನದ ಚಿತ್ರ ಹಾಕಿದ್ದೇನೆ ಅಲ್ಲಿ. ಹೌದು, ಸಿಂಹಾಸನ. ಹೌದು, ಹೆಸರು ಸೂಚಿಸುವ ಹಾಗೆ ಸಿಂಹದ ತರ ಒಂದು ಗರ್ಜಿಸುವಂತ ಆಸನ ಅದು. ಹೌದು, ಶ್ವಾಸ ಬಿಡುತ್ತಾ ಬಾಯಿಯ ಮೂಲಕ ವೇಗವಾಗಿ ಶಬ್ದ ಮಾಡ್ತಾ ಶ್ವಾಸ ಬಿಡುವಂಥದ್ದು. ಹೌದು, ನಾವೀಗ ಗಮನಿಸಬಹುದು, ನಮಗೆ ನೆಗಡಿಯಿಂದ ಹಿಡಿದು ಎಲ್ಲ ಉಸಿರಾಟ ತೊಂದರೆಗಳಲ್ಲಿ ನಮ್ಮ ಗಂಟಲಿಗೆ ನೇರವಾದ ಪರಿಣಾಮ ಬೀಳ್ತದೆ. ಕರೆಕ್ಟ್. ಈ ಗಂಟಲಿನ ತೊಂದರೆಯನ್ನು ಹೋಗಲಾಡಿಸಲಿಕ್ಕೆ ಸಿಂಹಾಸನದಷ್ಟು ಒಳ್ಳೆ ಆಸನ ಬೇರೆ ಒಂದೇನಿಲ್ಲ. ಹೌದು, ಕೊರೋನಾದ ಪ್ರಥಮ ಬಾಧೆ ಕಾಣಿಸುವುದೇ ಗಂಟಲಿನಲ್ಲಿ. ಅದನ್ನು ಪರೀಕ್ಷಿಸಲಿಕ್ಕೆ ಉಪಯೋಗ ಮಾಡುವುದು ಸಹ ಗಂಟಲಿನಲ್ಲಿರುವಂತ ದ್ರವ್ಯವನ್ನು ಬಳಸಿ. ಉಸಿರಾಟ ಪ್ರಕ್ರಿಯೆಯಲ್ಲಿರುವಂತಹ ಎಲ್ಲ ಕಂಜೆಷನ್ ಅಂದ್ರೆ ಅಡೆತಡೆಗಳನ್ನು ನಿವಾರಿಸಲಿಕ್ಕೆ ಈ ಸಿಂಹಾಸನ ಬಹಳಷ್ಟು ಪ್ರಯೋಜನಕಾರಿಯಾಗ್ತದೆ. ಎಸ್, ಅಂದ್ರೆ ಗಂಟಲು ಅಲ್ಲಿ. ಹೌದು, ಗಂಟಲಿನಿಂದ ಶ್ವಾಸಕೋಶದ ತನಕ. ಓಕೆ. ಮತ್ತೆ ನಮ್ಮ ಯೋಗಶಾಸ್ತ್ರ ಅಥವಾ ಭಾರತೀಯ ಶಾಸ್ತ್ರಗಳ ಬಗ್ಗೆ ನಾವು ಅಧ್ಯಯನ ಮಾಡಿದರೆ ನಮ್ಮ ಎಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಮೂಲವಾಗಿರುವಂಥದ್ದು ನಮ್ಮ ಮಂದಾಗ್ನಿ ಅಂದರೆ ಜಠರಾಗ್ನಿಯಲ್ಲಿರುವಂತಹ ಏರುಪೇರು. ಎಸ್, ಅದರಿಂದ ಜೀರ್ಣಕ್ರಿಯೆಯನ್ನು ಉತ್ತೇಜನ ಮಾಡಲಿಕ್ಕೆ ಆಸನದ ಅಭ್ಯಾಸಗಳಲ್ಲಿ ಚಿತ್ರದಲ್ಲಿ ಕಾಣುವಂತೆ ತ್ರಿಕೋನಾಸನ ಅಥವಾ ಪಾರ್ಶ್ವಕೋನಾಸನ, ಪಶ್ಚಿಮೋತ್ಥಾನಾಸನಗಳು ತುಂಬ ಪ್ರಯೋಜನಕಾರಿಯಾಗ್ತದೆ. ಕರೆಕ್ಟ್. ಅದರಿಂದ ನಮ್ಮ ಜೀರ್ಣಕ್ರಿಯೆಯನ್ನು ಉತ್ತೇಜನ ಮಾಡಿ ಶರೀರದಲ್ಲಿ ಕಫದ ಉತ್ಪಾದನೆಯನ್ನು ಕಡಿಮೆ ಮಾಡಿ. ಎಸ್, ಅಂದರೆ ಜೀರ್ಣಕ್ರಿಯೆ ಚೆನ್ನಾಗಿ ಆಗದಿದ್ರೆ ದೇಹದಲ್ಲಿ ಕಫ ಜಾಸ್ತಿ ಆಗುತ್ತೆ ಅನ್ನೋದು ಅರ್ಥ. ಮತ್ತೆ ಪೂರ್ವೋತ್ಥಾನಾಸನ. ಈ ಪೂರ್ವೋತ್ಥಾನಾಸನದಲ್ಲಿ ನಮ್ಮ ಶ್ವಾಸಕೋಶಕ್ಕೆ ಬಹಳಷ್ಟು ಹೆಚ್ಚಿನ ಆಕ್ಸಿಜನ್ ಸಪ್ಲೈ ಆಗ್ತದೆ. ಎಸ್, ನಾವು ಈ ಪೂರ್ವೋತ್ಥಾನ ಮಾಡುವಾಗ ಬಹಳ ಆರಾಮದಲ್ಲಿ ಶ್ವಾಸ ತಗೊಳ್ಳಿಕ್ಕೆ ಆಗುವುದಿಲ್ಲ. ಅಂದರೆ ನಾವು ಶ್ವಾಸ ಮಾಡುವಾಗ ಬಹಳ ದೀರ್ಘವಾಗಿ ತೆಕ್ಕೊಂಡು ಬಿಡಬೇಕಾಗ್ತದೆ. ಇದರಿಂದ ಶ್ವಾಸಕೋಶದ ಕೆಪಾಸಿಟಿಯನ್ನು ಹೆಚ್ಚು ಮಾಡುವುದರೊಂದಿಗೆ ನಾವು ಲಂಗ್ ಕೆಪಾಸಿಟಿ ಅಂತ ಏನು ಕರೀತೇವೆ ಅದನ್ನು ಉತ್ತಮಪಡಿಸಲಿಕ್ಕೂ ಇದು ಬಹಳ ಪ್ರಯೋಜನಕಾರಿಯಾಗ್ತದೆ. ಮತ್ತೆ ಭುಜಂಗಾಸನಗಳು, ಶಲಭಾಸನ, ಧನುರಾಸನ, ಉಷ್ಟ್ರಾಸನ, ಈ ಆಸನಗಳಲ್ಲಿ ನಮ್ಮ ಲಂಗ್ ಕೆಪಾಸಿಟಿಯು ಹೆಚ್ಚಾಗ್ತದೆ, ಉಸಿರಾಟದ ತೊಂದರೆಗಳನ್ನು ಅದು ನಿವಾರಿಸ್ತದೆ. ಇದರ ಒಂದಿಗೆ ನಮ್ಮ ಚೆಸ್ಟ್ ಡಿಫಾರ್ಮಿಟಿ ಅಂದರೆ ನಮ್ಮ ಎದೆಯಲ್ಲಿರುವಂತಹ ಸ್ಟ್ರಕ್ಚರಲ್ ಇಂಬ್ಯಾಲೆನ್ಸ್, ಅಂದರೆ ಚಿಕ್ಕ ಮಕ್ಕಳಲ್ಲಿ ಅಸ್ತಮ್ಯಾಟಿಕ್ ಆಗಿದ್ದರೆ ಅವರು ಚಿಕ್ಕ ಪ್ರಾಯದಿಂದ ಅಸ್ತಮಾದಿಂದ ಬಳಲಿದ್ರೆ ಅವರ ಎದೆಯ ಗೂಡಿನ ರಚನೆಯಲ್ಲಿ ಚೇಂಜ್ ಆಗ್ತದೆ. ಹೌದು ಹೌದು, ಸಾಮಾನ್ಯ ಪ್ರಾಯ ಆಗ್ತಾ ಹೋದಾಗ ಒಂದಷ್ಟು ಮಂದಿಗೆ ಅದು ವ್ಯತ್ಯಾಸ ಆಗುವಂತ ಸಾಧ್ಯತೆ ಇರ್ತದೆ. ಅದು ಬೆಳವಣಿಗೆ ಹೊಂದುವ ಪ್ರಾಯದಲ್ಲಿ ನಾವು ಅದನ್ನು ಗಮನಿಸಿದ್ರೆ ಈ ಸ್ಪೆಸಿಫಿಕ್ ಅಭ್ಯಾಸದಿಂದ ಅದನ್ನು ಪೂರ್ತಿಯಾಗಿ ಹೋಗಲಾಡಿಸ್ಲಿಕ್ಕೆ ಆಗ್ತದೆ. ಹೌದು ಹೌದು. ವೀಕ್ಷಕರೇ ಗಮನಿಸಿ, ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳಾಗಿರ್ಬೋದು, ಮನೆಯಲ್ಲಿರುವವರ ಹತ್ರ ಸ್ವಲ್ಪ ಗೂಣು ಬೆನ್ನಿನ ರೂಪದಲ್ಲಿಯೋ ಇಲ್ಲ ಚೆಸ್ಟ್ ಸರಿ ಎಕ್ಸ್ಪಾಂಡ್ ಆಗೋದಿಲ್ಲ ಅವರು ಕೂತ್ಕೊಳ್ಳುವಂಥ ವಿನ್ಯಾಸದಲ್ಲಿ ಅಂತ ಇದ್ದರೆ ಅದು ನೇರವಾಗಿ ಶ್ವಾಸಕೋಶದ ಮೇಲೆ ಪರಿಣಾಮ ಬೀರ್ತಾ ಇದೆ. ಅದು ಶ್ವಾಸಕೋಶದ ದಕ್ಷತೆ, ಅದರ ಕಾರ್ಯ ಮಾಡಲಿಕ್ಕೆ ಬೇಕಾದಂಥ ದಕ್ಷತೆಗೆ ಅದು ಕುಂದು ಕೊಡ್ತಾ ಇದೆ ಅನ್ನುವಂಥದ್ದು ಅದರ ಅರ್ಥ. ಅದನ್ನು ಸರಿ ಮಾಡಿಕೊಳ್ಳೋದಕ್ಕೆ ನಮಗೆ ಯಾವುದೇ ರೀತಿಯ ಸರ್ಜರಿಗಳು ಆಗೋದಿಲ್ಲ. ಬಹುಶಃ ಯೋಗಿಕ್ ಪಾಸ್ಚರ್ಸನ್ನು ಸರಿ ಅಭ್ಯಾಸ ಮಾಡ್ತಾ ಹೋದರೆ ಅದು ಬ್ರಾಡ್ ಚೆಸ್ಟ್ ಅಂದರೆ ಎದೆಯನ್ನು ಸರಿಯಾದ ರೀತಿಯ ಒಂದು ವಿನ್ಯಾಸಕ್ಕೆ ಚಿಕ್ಕ ಪ್ರಾಯದಿಂದ ಸರಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಮಕ್ಕಳ ಹತ್ರ ಆಸ್ಮಾ ಲಕ್ಷಣಗಳು ಜಾಸ್ತಿ ಕಾಣಿಸ್ತದೆ. ಹಾಗಿದ್ದರೆ ನೀವು ಇದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು ಹೆತ್ತವರು. ಅದಕ್ಕೆ ಪರಿಹಾರವಾಗಿ ಯೋಗಾಭ್ಯಾಸವನ್ನು ರೂಢಿಸಬೇಕು. ಈಗ ನಮ್ಮ ಡಾಕ್ಟರ್ ಉದಯ್ ಸರ್ ಹೇಳಿದ ರೀತಿ ಸೆಲೆಕ್ಟೆಡ್ ಯೋಗಿಕ್ ಪಾಸ್ಚರ್ಸ್ ಅದು ಖಂಡಿತವಾಗಿ ಶ್ವಾಸಕೋಶದ ಎಕ್ಸ್ಪ್ಯಾನ್ಷನ್ ಮಾಡಲಿಕ್ಕೆ ಸಹಾಯ ಮಾಡುವಂಥ ಆಸನಗಳು. ಹೌದು ಸರ್. ಮತ್ತು ಭಾರದ್ವಾಜ ಆಸನ ಮತ್ತು ಅರ್ಧಮತ್ಸ್ಯೇಂದ್ರಾಸನದ ಚಿತ್ರ ಹಾಕಿದ್ದೇನೆ. ಹೌದು, ಅದು ನಮ್ಮ ಲಂಗ್ಸನ್ನು ಒಂದು ರೀತಿಯಲ್ಲಿ ಮಸಾಜ್ ಮಾಡುವುದರೊಂದಿಗೆ ನಮ್ಮ ಜಠರಾಗ್ನಿಯನ್ನು ಉದ್ದೀಪನ ಮಾಡಲಿಕ್ಕೆ ಅಂದರೆ ಜೀರ್ಣಕ್ರಿಯೆಯನ್ನು ಸರಿಯಾಗಿ ಮಾಡಲಿಕ್ಕೆ ಬಹಳ ಪ್ರಯೋಜನಕಾರಿ ಆಗ್ತದೆ. ಅದರಿಂದ ಶ್ವಾಸಕೋಶದ ಪ್ರಕ್ರಿಯೆ ಸುಲಭದಲ್ಲಿ ಆಗಲಿಕ್ಕೆ ಅದು ಸಹಾಯ ಮಾಡ್ತದೆ. ಮತ್ತು ವಿಪರೀತಕರಣಿ ಅಥವಾ ಸರ್ವಾಂಗಾಸನದಂತಹ ಅಭ್ಯಾಸ ಕ್ರಮಗಳು ನಮ್ಮ ಗುರುತ್ವಾಕರ್ಷಣಾ ಶಕ್ತಿಗೆ ವಿರುದ್ಧವಾಗಿ ನಮ್ಮ ಎದೆಗೂಡಲ್ಲಿ ಇರುವಂತಹ ಒತ್ತಡವನ್ನು ನಿವಾರಿಸಲಿಕ್ಕೆ ನೇರವಾಗಿ ಪ್ರಯೋಜನಕಾರಿಯಾಗ್ತದೆ. ಇದರೊಂದಿಗೆ ನಮ್ಮ ಜೀರ್ಣಕ್ರಿಯೆಯನ್ನು ಹೆಚ್ಚು ಮಾಡಲಿಕ್ಕೆ, ಶ್ವಾಸವನ್ನು ಫ್ರೀಯಾಗಿ ತೆಕ್ಕೊಂಡು ಬಿಟ್ಟು ಮಾಡಲಿಕ್ಕೆ ನಾವು ಉಳಿದ ಆಸನಗಳನ್ನು ಗಮನಿಸಿದರೆ ಈ ವಿಪರೀತಕರಣಿಯಲ್ಲಿ ಬಹಳ ದೀರ್ಘವಾಗಿ ಆರಾಮದಲ್ಲಿ ನಮಗೆ ಶ್ವಾಸ ತೆಕ್ಕೊಂಡು ಬಿಡಲಿಕ್ಕೆ ಆಗ್ತದೆ.
ಆ ವಿನ್ಯಾಸ ಗಮನಿಸಿ ವಿಪರೀತ ಕರಣಿ ಅನ್ನುವಂಥದ್ದು ವಿನ್ಯಾಸ ಇದೆ. ಸರ್ವಾಂಗಾಸನತರಣೆ, ಸರ್ವಾಂಗಾಸನ ನೇರ ಮಾಡಲಿಕ್ಕೆ ಆಗದೇ ಇರ್ಬೋದು, ಎಷ್ಟೋ ಮಂದಿಗೆ ಶೀರ್ಷಾಸನ ಮಾಡಲಿಕ್ಕೆ ಆಗದಿರ್ಬೋದು. ಅದರ ವಿಪರೀತ ಕರಣಿಯನ್ನು ಮಾಡ್ತಾ ಹೋದರೆ ಆ ಉಸಿರಾಟದ ಪ್ರಕ್ರಿಯೆಯಲ್ಲಿ ತುಂಬಾ ವ್ಯತ್ಯಾಸ ಕಾಣಿಸ್ತದೆ. ನಾವು ನೇರ ಕೂತ್ಕೊಂಡು ಉಸಿರಾಟ ಮಾಡೋದಕ್ಕೂ ಆ ವಿನ್ಯಾಸದಲ್ಲಿರುವಾಗ ಅದನ್ನು ಅಭ್ಯಾಸ ಮಾಡಬೇಕಾದ್ರೆ ಸರಿಯಾದ ಮಾರ್ಗದರ್ಶನದೊಟ್ಟಿಗೆ ಅಭ್ಯಾಸ ಮಾಡಬೇಕು. ಪ್ರಾರಂಭದಲ್ಲಿ ನೇರವಾಗಿ ಕಾಲು ಲಿಫ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಡಿ. ಎಸ್ ಸರ್. ಹೌದು. ಈ ಕೋವಿಡ್-19 ಅಥವಾ ಬೇರೆ ಯಾವುದೇ ಇದರಲ್ಲಿ ಆಕ್ಸಿಜನ್ ಡೆಫಿಷಿಯನ್ಸಿ ಆಗುವುದಕ್ಕೆ ಎಸ್, ಇದು ಬಹಳ ಉತ್ತಮವಾದಂತಹ ಅಭ್ಯಾಸ ಕ್ರಮ. ಹೌದು. ಮತ್ತು ಪ್ರಾಣಾಯಾಮದ ಅಭ್ಯಾಸಕ್ಕೆ ಬರುವುದಾದರೆ, ಎಸ್, ಪ್ರಾಣಾಯಾಮ ಅನ್ನುವಂಥದ್ದು ನೇರವಾಗಿ ಉಸಿರಾಟವನ್ನು ನಿಯಂತ್ರಿಸುವಂತಹ ಪ್ರಕ್ರಿಯೆ. ಕರೆಕ್ಟ್. ಅಂದರೆ ಉಸಿರಾಟ ಸಂಬಂಧಿ ತೊಂದರೆಗಳು ಎಸ್, ಬೇರೆ ಬೇರೆ ಕಾರಣದೊಂದಿಗೆ ಮನಸ್ಸಿನ ಕಾರಣದಿಂದಲೂ ಬರ್ಬೋದು. ಎಸ್, ಮಾನಸಿಕ ಒತ್ತಡ ಇರ್ಬೋದು ಅಥವಾ ಬೇರೆ ಯಾವುದೇ ಮನಸ್ಸಿನ ವಿಕ್ಷೇಪ ಇರ್ಬೋದು. ಓಕೆ. ಅದರಿಂದ ಬಂದದ್ದಿದ್ದರೆ ಆಸನಗಳು ಅದಕ್ಕೆ ಸ್ವಲ್ಪ ಪ್ರಯೋಜನ ಆಗ್ತದೆ. ಪ್ರಾಣಾಯಾಮದಲ್ಲಿ ನಾವು ನೇರವಾಗಿ ಉಸಿರಾಟವನ್ನು ನಿಯಂತ್ರಿಸುವುದರಿಂದ ಓಕೆ, ಮನಸ್ಸಿನ ನೇರ ನಿಯಂತ್ರಣ ನಮಗೆ ಸಾಧ್ಯ ಆಗ್ತದೆ. ಕರೆಕ್ಟ್. ಹಠಯೋಗದ ಪ್ರಕಾರ ಮನಸ್ಸನ್ನು ನಿಯಂತ್ರಿಸುವ ನೇರವಾದಂತಹ ಮಾರ್ಗ ಅಂದರೆ ಉಸಿರಾಟವನ್ನು ನಿಯಂತ್ರಿಸುವಂಥದ್ದು. ಎಸ್. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಎಲ್ರಿಗೂ ಒಂದಷ್ಟು ಮಾನಸಿಕವಾದಂತಹ ಒತ್ತಡಗಳು, ಆತಂಕಗಳು ಇದ್ದೇ ಇರ್ತದೆ. ನಮ್ಮ ವ್ಯವಹಾರ ಆಗಿರ್ಬೋದು, ಆರ್ಥಿಕ ಸ್ಥಿತಿ ಆಗಿರ್ಬೋದು, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಈವನ್ ಆರೋಗ್ಯ ಆಗಿರ್ಬೋದು. ಈ ಮಾನಸಿಕವಾದಂಥ ಒತ್ತಡಗಳು ನಮ್ಮ ಶ್ವಾಸಕೋಶದ ಮೇಲೆ ಪರಿಣಾಮ ಬೀರ್ತದೆ ಅನ್ನುವಂಥದ್ದನ್ನು ಹೇಗೆ ವಿವರಿಸಿದರೋ ಅದಕ್ಕೆ ಪರಿಹಾರಾತ್ಮಕವಾಗಿ ಪ್ರಾಣಾಯಾಮ ಮಾಡಬೇಕು ಅನ್ನುವಂಥದ್ದು ಬಹಳ ಮುಖ್ಯ. ಅಂತಹ ಸೆಲೆಕ್ಟೆಡ್ ಪ್ರಾಣಾಯಾಮದ ಬಗ್ಗೆ ಉದಯ ಸರ್ ಇವರಿಗೆ ನಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕಿದ್ದಾರೆ. ಉಜ್ಜಾಯಿ ಪ್ರಾಣಾಯಾಮ ಅಂತೇಳಿ, ಎಸ್, ಅದರಲ್ಲಿ ನಾವು ಗಂಟಲಿನಲ್ಲಿರುವಂತಹ ಯಾವುದೇ ರೀತಿಯಾದಂತಹ ಕಫದೋಷವನ್ನು ಹೋಗಲಾಡಿಸಲಿಕ್ಕೆ ಅದು ಪ್ರಯೋಜನಕಾರಿಯಾಗ್ತದೆ. ಮತ್ತು ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತೇಳಿ ಹೆಚ್ಚಿನವರು ಪ್ರಾಣಾಯಾಮ ಅಂದರೆ ಇದನ್ನೇ ಮಾಡ್ತಾರೆ. ಎಸ್, ಎಡಮೂಗಲ್ಲಿ ತೆಕ್ಕೊಂಡು ಬಲದಲ್ಲಿ ಬಿಡುವುದು, ಬಲದಲ್ಲಿ ತೆಕ್ಕೊಂಡು ಎಡದ್ರಲ್ಲಿ ಬಿಡುವುದು. ಕರೆಕ್ಟ್. ನಾವು ನಮ್ಮ ಮೂಗಿನ ಹತ್ತಿರ ನಮ್ಮ ಬೆರಳನ್ನು ಇಟ್ಟುಕೊಂಡು ನಮ್ಮ ಶ್ವಾಸವನ್ನು ಗಮನಿಸಿದರೆ ನಾವು ಎರಡೂ ಮೂಗಲ್ಲಿ ಒಂದೇ ರೀತಿಯಲ್ಲಿ ಉಸಿರಾಡ್ತಾ ಇರುವುದಿಲ್ಲ, ಮಾಡ್ತಾ ಇಲ್ಲ. ಒಂದರಲ್ಲಿ ಜಾಸ್ತಿ ಹೋಗ್ತಾ ಇರ್ತದೆ, ಒಂದರಲ್ಲಿ ಕಮ್ಮಿ ಬರ್ತದೆ. ಹೌದು. ನಮ್ಮ ಶರೀರದ ಕೆಲಸಗಳಿಗೆ ಅನುಗುಣವಾಗಿ ಅದು ಏರುಪೇರಾಗ್ತಾ ಇರ್ತದೆ. ಕರೆಕ್ಟ್. ನಮ್ಮ ಶರೀರದಲ್ಲಿ ತುಂಬ ಇಂಬ್ಯಾಲೆನ್ಸ್ ಇದ್ದರೆ, Yes. ಹೆಚ್ಚು ತೊಂದರೆ ಆಗ್ತಾ ಇದ್ರೆ ಇದರ ಏರುಪೇರಾಗುವಂಥದ್ದು ಹೆಚ್ಚಾಗಿ ಆಗ್ತಾ ಇರ್ತದೆ. ಓಕೆ. ಇದನ್ನ ನಿಯಂತ್ರಿಸಲಿಕ್ಕೆ ಅಂದರೆ ಶರೀರದಲ್ಲಿ ಸ್ವಾಭಾವಿಕವಾಗಿ ಆಗುವಂತಹ ಹೆಚ್ಚಿನ ಏರುಪೇರನ್ನು ನಿಯಂತ್ರಿಸಲಿಕ್ಕೆ ಎಸ್, ಅಂದರೆ ವೈಜ್ಞಾನಿಕವಾಗಿ ಅದನ್ನು ಹೋಮಿಯೋಸ್ಟ್ಯಾಸಿಸ್ ಅಂತ ಕರೀತೇವೆ. ಓಕೆ. ಅದನ್ನು ನಿಯಂತ್ರಿಸಲಿಕ್ಕೆ ಈ ಪ್ರಾಣಾಯಾಮ ಬಹಳ ಸಹಕಾರಿಯಾಗ್ತದೆ. ಕರೆಕ್ಟ್. ಅದರಿಂದಾಗಿ ಶರೀರದ ಕೆಲಸಗಳಲ್ಲಿ Yes. ಉಸಿರಾಟ ಕ್ರಿಯೆಯು ಸೇರಿದಂತೆ ಎಲ್ಲ ಕೆಲಸಗಳಲ್ಲಿ ಆಗುವಂತಹ ತೊಂದರೆಗಳನ್ನು ನಿವಾರಿಸಲಿಕ್ಕೆ ಈ ಪ್ರಾಣಾಯಾಮ ಪ್ರಯೋಜನಕಾರಿಯಾಗ್ತದೆ. ಅನುಲೋಮ ವಿಲೋಮ ಪ್ರಾಣಾಯಾಮ. ಹೌದು. ಹೌದು. ಮತ್ತು ಭಸ್ತ್ರಿಕಾ ಪ್ರಾಣಾಯಾಮ, ಎಸ್, ಕಫದೋಷಗಳು ಸೇರಿದಂತೆ ನಮ್ಮ ಶರೀರದಲ್ಲಿರುವಂತಹ ತ್ರಿದೋಷದ ತೊಂದರೆಗಳನ್ನು ಎಸ್, ನಿವಾರಿಸಲಿಕ್ಕೆ ಭಸ್ತ್ರಿಕಾ ಪ್ರಾಣಾಯಾಮದಷ್ಟು ಒಳ್ಳೆ ಪ್ರಾಣಾಯಾಮ ಮತ್ತೊಂದಿಲ್ಲ. ಅಂದರೆ ಇನ್ ಬಿಟ್ವೀನ್ ತ್ರಿದೋಷ, ವಾತ ಪಿತ್ತ ಕಫ ಅಲ್ವಾ? ಹೌದು. ಓಕೆ. ನಾವು ಇವತ್ತು ವಾತ ಪಿತ್ತ ಕಫದ ಬಗ್ಗೆ ಹೆಚ್ಚು ವಿಮರ್ಶೆ ಮಾಡಲಿಲ್ಲ, ಬಟ್ ಅದರ ಒಂದು ಶಬ್ದದಲ್ಲಿ ಭಸ್ತ್ರಿಕಾ ಪ್ರಾಣಾಯಾಮಕ್ಕೆ ಪರಿಹಾರ. ಹೌದು. 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 ಹೀಗೆ ನಮ್ಮ ಉಸಿರಾಟ ಸಂಬಂಧಿ ತೊಂದರೆಯನ್ನು ನಾವು ಗಮನಿಸಿ ಓಕೆ. ಅದಕ್ಕೆ ಬೇಕಾದ ಆಸನವನ್ನು ಅವರವರ ಕೆಪಾಸಿಟಿಗೆ ಅನುಗುಣವಾಗಿ, ಎಸ್, ಅವರವರ ಶರೀರ ಪ್ರಕೃತಿಗೆ ಅನುಗುಣವಾಗಿ ಅದಕ್ಕೆ ಯಾವುದು ಕಾರಣದಿಂದ ಅದು ಬಂದಿದೆ ಎನ್ನುವುದನ್ನು ಗಮನಿಸಿ ಎಸ್, ನಾವು ಯೋಗದ ಅಭ್ಯಾಸವನ್ನು ಮಾಡಬೇಕಾಗ್ತದೆ. ಕರೆಕ್ಟ್. ಹಾಗೆ ಮಾಡಿದರೆ ಮಾತ್ರ ಯೋಗ ಚಿಕಿತ್ಸೆಯ ಸರಿಯಾದ ಪ್ರಯೋಜನ ನಮಗೆ ಸಿಗಲಿಕ್ಕೆ ಸಾಧ್ಯ. ಓಕೆ. ಇದಕ್ಕೆ ಪೂರಕವಾಗಿ ಯೋಗದ ಚಿಕಿತ್ಸೆಯಿಂದ ಅಥವಾ ಯೋಗದ ಅಭ್ಯಾಸದಿಂದ ನಮಗೆ ಬಹಳಷ್ಟು ಪ್ರಯೋಜನ ಆಗ್ತದೆ ಅಂತ ಹೇಳುವುದಕ್ಕೆ ಪೂರಕವಾಗಿ ಕೆಲವೊಂದು ಸಂಶೋಧನೆಯ ರೆಫರೆನ್ಸನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಹೌದು. ಯಾಕೆಂತ ಹೇಳಿದ್ರೆ ಪ್ರಸ್ತುತ ನಾವು ಪ್ರತಿಯೊಬ್ಬರು ಕೇಳೋದು ಎಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಂಶೋಧನೆ ನಡೆದಿದೆ, ಅದರ ಸಂಶೋಧನೆ ಔಟ್ಪುಟ್ ಏನು ಅನ್ನುವಂಥದ್ದು. ಯಾಕೆಂತ ಹೇಳಿದರೆ ನಾವು ಯಾವಾಗಲೂ ವೈಜ್ಞಾನಿಕವಾದಂಥ ವಿಮರ್ಶೆಗೆ ಜಾಸ್ತಿ ಗಮನ ಕೊಟ್ಟಾಗ ಪ್ರತಿಯೊಬ್ಬರಿಗೊಂದು ಅದರ ಪ್ರಯೋಜನದ ಮಹತ್ವ ತಿಳಿತಾ ಹೋಗ್ತದೆ. ನಾನು ಯಾವಾಗಲೂ ಹೇಳೋದುಂಟು, ಯೋಗಾಭ್ಯಾಸದ ಪ್ರಯೋಜನ ಅದು ಯಾವುದೋ ಒಂದು ಧರ್ಮಕ್ಕೋ, ಒಂದು ವ್ಯಕ್ತಿಗೋ, ಒಂದು ಜಾತಿಗೋ, ಒಂದು ದೇಶಕ್ಕೋ ಸೀಮಿತ ಆಗಿರೋದಿಲ್ಲ. ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಜನರ ಮೇಲೆ ಬೇರೆ ಬೇರೆ ರೀತಿಯ ಸಮಸ್ಯೆ ಮೇಲೆ ಸಂಶೋಧನೆಗಳು ಹಲವಾರು ನಡೆದಿದೆ. ಅಂತಹ ಕೆಲವೊಂದು ಸಂಶೋಧನೆಗಳನ್ನು ಇವತ್ತು ಈಗ ನಮ್ಮೊಟ್ಟಿಗೆ ಹಂಚಿಕೊಳ್ಳಲಿಕ್ಕಿದ್ದಾರೆ ಸರ್. ಎಸ್.
ಕೆಲವೊಂದು ಮೆಡಿಕಲ್ ಜರ್ನಲಿಂದ ಹಾಗೂ ಸಿಲೆಕ್ಟೆಡ್ ಜರ್ನಲಿಂದ ಸಿಲೆಕ್ಟ್ ಆದಂತಹ ಕೆಲವೊಂದು ಸಂಶೋಧನೆಗಳನ್ನು ಭಾಳ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅದರಲ್ಲಿ ಜರ್ನಲ್ ಆಫ್ ಮೆಡಿಕಲ್ ಸೊಸೈಟಿ ಇದರಲ್ಲಿ 2016ರಲ್ಲಿ ಪಬ್ಲಿಷ್ ಆದಂತಹ ಒಂದು ಅಸೆಸ್ಮೆಂಟ್ ಆಫ್ ದಿ ಇಫೆಕ್ಟ್ ಆಫ್ ಯೋಗ ಆನ್ ಪಲ್ಮನರಿ ಫಂಕ್ಷನ್ಸ್ ಇನ್ ಅಸ್ಥಮ್ಯಾಟಿಕ್ ಪೇಷಂಟ್ಸ್ ಎನ್ನುವಂತಹ ಸ್ಟಡಿ ಅವರ ಪಲ್ಮನರಿ ಫಂಕ್ಷನ್ಸ್ ಅಂದರೆ ಲಂಗ್ ಫಂಕ್ಷನ್ ಅಂತ ಹೇಳ್ಬೋದು, ಶ್ವಾಸಕೋಶದ ಕೆಲಸವನ್ನು ಉತ್ತೇಜನ ಮಾಡಲಿಕ್ಕೆ ಪ್ರಯೋಜನ ಆಗ್ತದೆ ಎನ್ನುವುದನ್ನು ಮೆಡಿಕಲ್ ಜರ್ನಲಲ್ಲಿ ಪ್ರೂವ್ ಆಗಿ ಮೆಡಿಕಲ್ ಜರ್ನಲಲ್ಲಿ ಪಬ್ಲಿಷ್ ಆಗಿರುವಂಥದ್ದು. ಇಂತಹ ಹಲವಾರು ಪಬ್ಲಿಕೇಶನನ್ನು ನಮಗೆ ಕಾಣಬಹುದು. ಮತ್ತೊಂದು ಜರ್ನಲಲ್ಲಿ ಜರ್ನಲ್ ಆಫ್ ಅಸೋಸಿಯೇಷನ್ ಆಫ್ ಫಿಸಿಷಿಯನ್ಸ್ ಇನ್ ಇಂಡಿಯಾ, ಅದರಲ್ಲಿ 4 ವಾರದ ಯೋಗದ ಪ್ರಾಕ್ಟೀಸ್ ನಮ್ಮ ಲಂಗ್ ಫಂಕ್ಷನ್ ಪ್ಯಾರಾಮೀಟರ್ಸ್ ಅಂದರೆ ವೈಟಲ್ ಕೆಪಾಸಿಟಿ ಇರ್ಬೋದು, ಫೋರ್ಸ್ಡ್ ಎಕ್ಸ್ಪಿರೇಟರಿ ವಾಲ್ಯೂಮ್ ಇರ್ಬೋದು, ಹಾಗೆ ಪೀಕ್ ಎಕ್ಸ್ಪಿರೇಟರಿ ರೇಟ್ ಇರ್ಬೋದು ಇತ್ಯಾದಿಗಳನ್ನು ಇಂಪ್ರೂವ್ ಮಾಡ್ತದೆ ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ. ವೀಕ್ಷಕರೇ, ಇಂಥ ಹಲವಾರು ಸಂಶೋಧನೆಗಳು ನಡೆದಿದೆ, ನಡೀತಾನಿದೆ. ವಿಶೇಷವಾಗಿ ನಾನು ಸಹ ಡಾಕ್ಟರ್ ಕೆ ಉದಯಕುಮಾರ್ ಸರ್ ಅವರ ಮಾರ್ಗದರ್ಶನದಲ್ಲಿ ಎಣಪಾಯ ಸಂಶೋಧನೆ ಕೇಂದ್ರದಲ್ಲಿ ಡಾಕ್ಟರ್ ಯಶೋಧರ್ ಭಂಡಾರಿ ಮತ್ತು ಡಾಕ್ಟರ್ ಇರ್ಫಾನ್ ಅವರ ಮಾರ್ಗದರ್ಶನದೊಟ್ಟಿಗೆ ನನ್ನ PhD ಅಧ್ಯಯನ ನಡೀತಿದೆ. ಅದು ಸಹ ಪಲ್ಮನರಿ ಡಿಸೀಸ್ COPD ಡಿಸೀಸ್ ಮೇಲೆ ಯೋಗ ಥೆರಪಿ ಇಂಟರ್ವೆನ್ಷನ್ನ ಅಸೆಸ್ಮೆಂಟದು ಸ್ಟಡಿ ನಡೀತಿದೆ. ಇನ್ನು ಸದ್ಯಕ್ಕೆ ಅದರ ಔಟ್ಪುಟ್ಗಳ ಬಗ್ಗೆಯೂ ನಾವು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕಿದ್ದೀವಿ. ಮುಂದಿನ ದಿವಸದಲ್ಲಿ ನನ್ನ ರಿಸರ್ಚ್ ಕಂಪ್ಲೀಟ್ ಆದ ತಕ್ಷಣ ಈ ರೀತಿಯಲ್ಲಿ ಹಲವಾರು ಯೋಗದ ಪ್ರಯೋಜನಾತ್ಮಕವಾದ ಯೋಗ ಥೆರಪಿಯ ಪ್ರಯೋಜನವನ್ನು ಶ್ವಾಸಕೋಶ ಸಂಬಂಧ ಕಾಯಿಲೆಗೆ ಪಡ್ಕೊಳ್ಬೋದು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾವು ಕೊನೆಗೊಳಿಸ್ತಿದ್ದೀವಿ. ದಶಮ ಸಂಭ್ರಮದ ಆವಿಷ್ಕಾರ ಯೋಗದ ವತಿಯಿಂದ ನಡೆದಿರುವಂಥ ಈ 3ನೇ ದಿವಸದ ಕಾರ್ಯಕ್ರಮಕ್ಕೆ ನಾವು ಅತಿಥಿಗಳಿಗೆ ಸ್ಮರಣಿಕೆಯನ್ನು ನೀಡಿ ಈ ಸಂದರ್ಭದಲ್ಲಿ ನಾನು ಗೌರವಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೀನಿ. ಶ್ರೀ ಉದಯಕುಮಾರ್ ಸರ್ ಅವರಿಗೆ ಆವಿಷ್ಕಾರ ಯೋಗದ ವತಿಯಿಂದ ಚಿಕ್ಕ ಸ್ಮರಣಿಕೆ ಸರ್. ಧನ್ಯವಾದ ಸರ್. ವೀಕ್ಷಕರೇ, ನಾಳೆ ವಿಶೇಷವಾದಂತಹ ಒಂದು ವಿಷಯ, ಯಾಕೆಂತ ಹೇಳಿದರೆ ನಾಳೆ ಹಿರಿಯರಿಗೆ ಯೋಗಾಭ್ಯಾಸ ಯಾಕೆ, ಹೇಗೆ ಮತ್ತು ಯಾವುದು ಅನ್ನೋದರ ಬಗ್ಗೆ ನಾಳೆ ನಾವು ವಿಮರ್ಶೆ ಮಾಡಲಿಕ್ಕಿದ್ದೀವಿ. ನಾಳೆ ನಾನು ಅದನ್ನು 2 ಹಿರಿಯರಿಂದ ಪ್ರಾಕ್ಟಿಕಲ್ ಡೆಮಾನ್ಸ್ಟ್ರೇಷನ್ ನಡೀತದೆ, ಪ್ರಾತ್ಯಕ್ಷಿತೆ ನಡೀತದೆ. ಆ ಹಿರಿಯರು ಡೆಮಾನ್ಸ್ಟ್ರೇಷನ್ ಮಾಡುವಂಥ ಯೋಗಾಭ್ಯಾಸ ಹೇಗೆ ಹಿರಿಯರಿಗೆ ಸೂಕ್ತ ಆಗ್ತದೆ ಅನ್ನೋದರ ಬಗ್ಗೆ ನಾನು ನಾಳೆ ಪ್ರಾಕ್ಟಿಕಲ್ ಇದ್ದ ಥಿಯರಿಯಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಾಳೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗುವ. ಎಲ್ಲರಿಗೂ ಶುಭ ದಿನ. ಧನ್ಯವಾದಗಳು ಸರ್.